ಹಲೋ ಫ್ರೆಂಡ್ಸ್, IND ಮೋಟರ್ಸು, ರಾಮಮೂರ್ತಿ ನಗರ. ಏನಂದರೆ ಇದು ನೋಡಿ ಒಂದು ಸಣ್ಣ ಮಾಹಿತಿ. WD-40 ಸುಮಾರು ಇದಕ್ಕೂ ಯೂಸ್ ಆಗುತ್ತೆ, ನಾವೆಲ್ಲ ಇದಕ್ಕೂ ಯೂಸ್ ಮಾಡ್ತೀರಿ. ಏನಂದರೆ ನಮ್ಮದು ಕೇಬಲ್ಸ್ ಇದಲ್ವ, ಎಕ್ಸ್ಲೇಟರ್ ಕೇಬಲ್ಲು ನಾರ್ಮಲಿ ಜಾಮ್ ಆದರೆ ಬಿಚ್ಚಿ ಕ್ಲೀನ್ ಮಾಡೋದಕ್ಕೆಲ್ಲ ಟೈಮ್ ಆಗುತ್ತೆ. ಆಯಿಲು ಹಾಕಿ ನಾವು ಬಿಚ್ಚಿ ಕ್ಲೀನ್ ಮಾಡಬೇಕಂದ್ರೆ ರೆಸ್ಟೆಲ್ಲ ಕ್ಲೀನ್ ಮಾಡ್ತೀರಿ. BS6 ಇದ್ದರೆ ಇನ್ನೂ ಕಷ್ಟ. ಇದಂದರೆ BS4 ಹಳೆ ಗಾಡಿಗಳಂದರೆ ನಾವು ಮಾಡ್ಕೊಬೋದು. BS6 ಅಂದರೆ ಸ್ವಲ್ಪ ಕಷ್ಟ ಇದೆ, ಅಂದರೆ ಡಬಲ್ ಕೇಬಲ್ ಇರುತ್ತೆ, ಬಿಚ್ಚಿ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಈ ರೆಸ್ಟ್ ಸ್ಪ್ರೇ ತುಂಬ ಈಸಿಯಾಗಿ ಕೆಲಸ ಮಾಡುತ್ತೆ. ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಒಂದು ಹೋಲ್ ಇದೆ. ಇದು ಹೋಲ್ ಬಂದುಬಿಟ್ಟು ನೀರು ಆಚೆ ಬರೋಕ್ಕೆ, ಇಲ್ಲಾಂದರೆ ಡಸ್ಟ್ ಆಚೆ ಇರೋಕ್ಕೆ ಅಲ್ಲ. ಇದು ಬಂದುಬಿಟ್ಟು ನಾವು ಇನ್ನೊಂದು ಕೆಲಸಕ್ಕೂ ಯೂಸ್ ಮಾಡ್ಬೋದು. ಈ ಹೋಲ್ನಲ್ಲಿ ಎಕ್ಸ್ಲೇಟರ್ ಫುಲ್ ತಿರುಗಿಸಿ ಹಿಂಗೆ ಹೊಡೆದ್ರೆ ಇಲ್ಲಿರೋದನ್ನ ರೆಸ್ಟಿಂಗ್ ಎಲ್ಲ ಕ್ಲಿಯರ್ ಆಗುತ್ತೆ. ನೋಡಿ, ಇವಾಗ ಸ್ವಲ್ಪ ರಫ್ನೆಸ್ ಇರುತ್ತಲ್ವ, ಆ ರಫ್ನೆಸ್ ಕ್ಲಿಯರ್ ಆಗಿಬಿಡುತ್ತೆ. ಸೊ ಇದು ಬಂದುಬಿಟ್ಟು ಇದಕ್ಕೂ ಒಂದು ಸಣ್ಣ ನಮಗೆ ಅರ್ಜೆಂಟಾಗಿ ಕೆಲಸ ಮುಗಿಬೇಕಂದ್ರೆ, ಏನಂದರೆ ಇವಾಗ ಡಬಲ್ ಕೇಬಲ್ ಇರುತ್ತೆ, ಬಿಚ್ಚಿ ಆಯಿಲ್ ಮಾಡೋಕ್ಕಾಗಲ್ಲ. ರೆಸ್ಟ್ ಸ್ಪ್ರೇ ಹೊಡೆದ್ರೆ ಆ ರಫ್ನೆಸ್ ಹೋಗ್ಬಿಡುತ್ತೆ, ಅಲ್ಲಿರೋ ರೆಸ್ಟ್ ಎಲ್ಲ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಸೊ ನಮಗೆ ಆ ಸರ್ವಿಸಿಂಗ್ ಟೈಮ್ನಲ್ಲಿ ಟೈಮು ಉಳಿಯುತ್ತೆ, ಪ್ಲಸ್ ನಮಗೆ ಕೆಲಸನೂ ಆಗುತ್ತೆ. ಸರಿನಾ? ಇದೊಂದು ಸಣ್ಣ ಮಾಹಿತಿ. IND ಮೋಟರ್ಸ್, ರಾಮಮೂರ್ತಿ ನಗರ. ಥ್ಯಾಂಕ್ ಯು ಫ್ರೆಂಡ್ಸ್.